ಇಬ್ಬರು ಮಾಜಿ ಸಿಎಂಗಳಿಗೆ ಮಾಜಿ ಡಿಸಿಎಂ ಬಗ್ಗೆ ಟೆನ್ಷನ್ ಹೆಚ್ಚಾಗಿದೆ. ಇವತ್ತಿನ ಈಶ್ವರಪ್ಪ ಸಭೆಯತ್ತ ಇಬ್ಬರು ಮಾಜಿ ಸಿಎಂಗಳ ಚಿತ್ತ ಇದೆ. ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಕ್ಕೆ ಕೆಎಸ್ ಈಶ್ವರಪ್ಪ ಸಿದ್ಧತೆ ನಡೆಸಿಕೊಂಡಿದ್ದಾರೆ. ನಿನ್ನೆ ಹೇಳಿದ್ರು ಅದೇ ರೀತಿ ಇವತ್ತು ಒಂದು ಸಭೆ ಮಾಡಿ ಬೆಂಬಲವನ್ನ ಸಂಗ್ರಹಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಆ ಸಭೆ ನಡೆಯುತ್ತೆ. ಬಿಎಸ್ವೈ ಮತ್ತೆ ಬೊಮ್ಮಾಯಿಗೆ ಕೆಎಸ್ ಈಶ್ವರಪ್ಪ ನಡೆ ಸ್ವಲ್ಪ ಚಿಂತೆ ಆಗಿದೆ. ಈಶ್ವರಪ್ಪ ಹಿಂದಿರುವಂತಹ ಹಿಂದುಳಿದ ವರ್ಗದ ಓಟ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರರಿಗೆ ಓಟ್ ಕೈತಪ್ಪೋ ಆತಂಕ ಇದೆ. ಮತ್ತೊಂದು ಕಡೆ ಹಾವೇರಿಯಲ್ಲೂ ಕೂಡ ಕುರುಬ ಓಟ್ ದೂರ ಆಗುವ ಆತಂಕ ಇದೆ. ಕಳೆದ 6 ತಿಂಗಳಿಂದ ಟಿಕೆಟ್ಗಾಗಿ ಈಶ್ವರಪ್ಪ ಮತ್ತು ಅವರ ಪುತ್ರ ಓಡಾಟ ನಡೆಸಿದ್ರು. ಪುತ್ರ ಕಾಂತೇಶ್ಗೆ ಹಾವೇರಿಯ ಟಿಕೆಟ್ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಮನವಿ ಆಗ್ರಹ ಆಗಿತ್ತು. ಬಟ್ ಟಿಕೆಟ್ ಅನೌನ್ಸ್ ಆದ ನಂತರ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ನನಗೆ ಮೋಸ ಮಾಡಿದ್ದಾರೆ, ಟಿಕೆಟ್ ಕೊಡಿಸಲಾಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದರು. ಆದರೆ ಈಗ ನಂಬಿಸಿ ನನ್ನನ್ನು ಮೋಸ ಮಾಡಲಾಯಿತು. ನಾನು ಕಾರ್ಯಕರ್ತರ ಧ್ವನಿಯಾಗ್ತೀನಿ. ನಮ್ಮ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಈ ರೀತಿ ಮೋಸ ಆಗ್ತಾ ಇದೆ. ಆ ಎಲ್ಲ ಕಾರ್ಯಕರ್ತರ ಪರವಾಗಿ ಧನಿಯಾಗಬೇಕು ಅನ್ನುವಂಥ ಒತ್ತಡ ನನ್ನ ಮೇಲಿದೆ. ಸೊ ನಾಳೆ ಒಂದು ಸಭೆ ಮಾಡ್ತೀನಿ, ಅಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ, ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನ ಏನು ಹೇಳ್ತಾರೆ ಅಂತ. ಅದಾದ ನಂತರ ನನ್ನ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ನಾನು ನಿರ್ಧಾರ ಮಾಡ್ತೀನಿ ಅನ್ನೋದನ್ನು ಹೇಳಿದರು. ಇವತ್ತು ಆ ಸಭೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನು ನಿರ್ಧಾರ ಕೈಗೊಳ್ತಾರೆ ಈಶ್ವರಪ್ಪ ಅಂತ ಇವತ್ತು ಬೆಳಗ್ಗೆ ಮಾತಾಡಬೇಕಾದ್ರೆ ಈಶ್ವರಪ್ಪನವರನ್ನು ಮನವೊಲಿಸ್ತೀವಿ, ಆ ವಿಶ್ವಾಸ ಇದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು. ಬಟ್ ಅದು ಹೇಗೆ ಸಾಧ್ಯ ಆಗುತ್ತೆ, ಅಂತಿಮವಾಗಿ ಈಶ್ವರಪ್ಪನವರ ಮನವೊಲಿಕೆ ಸಾಧ್ಯ ಆಗುತ್ತಾ ಅಥವಾ ಇವತ್ತಿನ ಸಭೆ ನಂತರ ಅವರು ಚುನಾವಣಾ ಅಖಾಡಕ್ಕೆ ಧುಮುಕುವಂಥ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ ನೋಡಬೇಕು. ಒಂದು ವೇಳೆ ಏನಾದರೂ ಶಿವಮೊಗ್ಗದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣಕ್ಕಿಳಿದ್ರೆ 2 ಕ್ಷೇತ್ರಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಮತ್ತು ಹಾವೇರಿ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಬೆನ್ನಿಗಿರುವಂತಹ ಹಿಂದುಳಿದ ಸಮುದಾಯಗಳ ಓಟ್ ಬಿಜೆಪಿಯ ಕೈ ತಪ್ಪಬಹುದು. ಒಂದು ವೇಳೆ ಈ ರೀತಿಯಾಗಿ ಓಟ್ ಡಿವೈಡ್ ಆದರೆ ಸಹಜವಾಗಿ ಆಗ ಬಿಜೆಪಿಯ ಅಭ್ಯರ್ಥಿಗಳಿಗೆ ಆ ಓಟ್ ಅದರ ಪರಿಣಾಮ ಬೀರುತ್ತೆ. ಏನೇನೆಲ್ಲ ಆತಂಕಗಳು ಮಾಜಿ ಸಿಎಂಗಳಿಗೆ ನೋಡ್ತಾ ಹೋಗ್ತಾ ಇದ್ದೀರಾ. ಶಿವಮೊಗ್ಗ ಮತ್ತು ಹಾವೇರಿಯಲ್ಲಿ ಕುರುಬ ಓಟ್ಗಳು ಕೈ ತಪ್ಪುವಂಥ ಆತಂಕ ಇದೆ. ಇನ್ನು ವಿಧಾನಸಭೆಯಲ್ಲಿ ಕ್ಷೇತ್ರ ತ್ಯಾಗ ಮಾಡಿದರೂ ಕೂಡ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಸಂದೇಶ ರವಾನೆ ಮಾಡ್ತಾರೆ. MP ಎಲೆಕ್ಷನ್ನಲ್ಲಿ ಕುರುಬ ಓಟ್ಗಳು ಕೈ ತಪ್ಪುವ ಆತಂಕ ಬಿಜೆಪಿ ನಾಯಕರಿಗಿದೆ. ಹಾಗಾಗಿ ಈಶ್ವರಪ್ಪನವರ ಸ್ಪರ್ಧೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ವೋಟ್ ಬ್ಯಾಂಕ್ ಕೈ ತಪ್ಪಬಾರದು ಅಂತಾದರೆ ಆಗ ಈಶ್ವರಪ್ಪನವರ ಮನವೊಲಿಸಬೇಕಾಗತ್ತೆ. ಬಟ್ ಅದು ಹೇಗೆ ಸಾಧ್ಯ ಆಗುತ್ತೆ? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಮಗೆ ಟಿಕೆಟ್ ಮಿಸ್ ಆದಾಗಲೂ ಕೂಡ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿಯ ಹಾಗೂ ಅವರು ಪಕ್ಷದ ವಿರುದ್ಧ ನಡೆದುಕೊಳ್ಳಿಲ್ಲ. ಕಾರಣ ಮುಂಬರುವ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ಕಾರಣಕ್ಕೆ. ಈಗ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ಅವರ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.